ಬೀಜಗರಣಿ ಅಂಗನವಾಡಿಯಲ್ಲಿ ಅವಧಿ ಮೀರಿದ ಆಹಾರವನ್ನ ಪೂರೈಕೆ ಮಾಡಿಲ್ಲ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪ ನಿರ್ದೇಶಕ ಎಂಎಸ್ ಚೇತನ್ ಕುಮಾರ್ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ವಿಡಿಯೋ ಆಧರಿಸಿ ಪರಿಶೀಲನೆ ನಡೆಸಿದಾಗ ಯಾವುದೇ ಅವಧಿ ಮೀರಿದ ಆಹಾರವನ್ನು ಪೂರೈಕೆ ಮಾಡಿಲ್ಲ ಎಂದರು. ಮಕ್ಕಳಿಗೆ ನೀಡಲಾಗುತ್ತಿರುವ ಹಲವು ಆಹಾರ ಪದಾರ್ಥಗಳನ್ನು 3 ರಿಂದ 6 ತಿಂಗಳ ಹಿಂದೆ ಅವಧಿ ಮೀರಿದ್ದರೂ ಇನ್ನೂ ವಿತರಿಸಲಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ ಹಿನ್ನೆಲೆಯಲ್ಲಿ ಸ್ವತಃ ನಾನೇ ತೆರಳಿ ಪರಿಶೀಲನೆ ನಡೆಸಿರುವೆ. ಯಾವುದೇ ಅಂಥದ್ದು ಕಂಡು ಬಂದಿಲ್ಲ ಎಂದರು. ಇಲ್ಲ, ಇದು ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ ಹಾಗೂ ನಮ್ಮ ಜಿಲ್ಲೆಯಲ್ಲೂ ಸಹ ನಾವು ಬಾಲ ವಿಕಾಸ ಸಮಿತಿ ಅಂತೇಳಿದೆ. ಆ ಸಮಿತಿಗೆ ಅಡ್ವಾನ್ಸ್ ಆಗಿ ಕೂಡ ನಾವು ಮೊಟ್ಟೆ ದುಡ್ಡನ್ನು ಖಾತೆಗೆ ಜಮಾವನ್ನು ಮಾಡ್ತೇವೆ. ಅಂಗನವಾಡಿ ಕಾರ್ಯಕರ್ತೆಯರು ಅದನ್ನು ಖರೀದಿ ಮಾಡಿ ಆ ಒಂದು ಏನು ಮೊಟ್ಟೆ ಇದೆ ಆ ಮೊಟ್ಟೆಯನ್ನು ಗರ್ಭಿಣಿಯರಿಗೆ ತಿಂಗಳಲ್ಲಿ 25 ಮೊಟ್ಟೆಯನ್ನು ಕೊಡೋದಕ್ಕೆ ಅವಕಾಶ ಇದೆ. ಆ 25 ಮೊಟ್ಟೆ ಕೊಡೋದಕ್ಕೆ ಕ್ರಮ ವಹಿಸ್ತಾ ಇದ್ದೀವಿ. ಆ ಥರ ಎಲ್ಲರೂ ದೂರುಗಳು ನನಗೆ ಬಂದಿಲ್ಲ. ಅದೇನಾದ್ರು ನೀವು ಅಥವಾ ಆ ಥರ ದೂರು ಬಂದಲ್ಲಿ ಅದ್ರ ಬಗ್ಗೆ ನಾನು ಕ್ರಮ ವಹಿಸ್ತೀನಿ. ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ನಾನು ಸೂಕ್ತ ಕ್ರಮ ವಹಿಸ್ತೀನಿ. ನೀವು ಹಣ ಕೊಡ್ತೀರಿ, ಒಂದೊಂದು ಸಾರಿ ಮೊಟ್ಟೆ ದರದಲ್ಲಿ ಏರಿಳಿತ ಆಗ್ತಾ ಇದೆ. ಈ ಹಿಂದೆ 2-3 ತಿಂಗಳ ಮೊಟ್ಟೆ ದರ ಏರಿಳಿತ ಇತ್ತು. ಆ ಸಂದರ್ಭದಲ್ಲಿ ಕೇವಲ 10 ಮೊಟ್ಟೆಗಳನ್ನು ಕೊಟ್ಟಿದ್ದೀರಿ. ಇಲ್ಲ, ಆ ಥರ ನನಗೆ ನಿರ್ದೇಶನಗಳು ಎಲ್ಲೂ ಆ ಥರ ದೂರು ಬಂದಿಲ್ಲ. ಇಲ್ಲ ಅಲ್ಲಲ್ಲ, ಈಗ ಕೊಟ್ಟಿರೋದಕ್ಕೆ ನಮ್ಮಲ್ಲಿ ಖರೀದಿ ಮಾಡೋದಕ್ಕೂ ಮತ್ತು ವಿತರಣೆ ಮಾಡೋದಕ್ಕೂ ಒಂದು ನಿಮಿಷ, ಖರೀದಿಗೂ ಮತ್ತು ವಿತರಣೆ ಮಾಡೋದಕ್ಕೂ ಎರಡಕ್ಕೂ ದಾಖಲೆ ಇರ್ತವೆ. ಆ ದಾಖಲೆಯನ್ನು ಪರಿಶೀಲನೆ ಮಾಡಿದ್ರೆ ತಮಗೂ ಗೊತ್ತಾಗುತ್ತೆ, ನಮಗೂ ಗೊತ್ತಾಗುತ್ತೆ ಎಷ್ಟು ಖರೀದಿ ಮಾಡಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಮಾಡಿದ್ದೀವಿ. ಸರಿ, ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಲುವಾಗಿ ತರಕಾರಿ ಸಲುವಾಗಿ ಈ 50 ಪೈಸೆ ಕೊಡ್ತಿದ್ರಿ ಸರ್. 50 ಪೈಸೆಯಿಂದ ಏನು ಉಪಯೋಗ ಸರ್? ಅದು ಕೇಳಿ. ಈ ಮಕ್ಕಳಿಗೆ ತರಕಾರಿ 50 ಪೈಸೆ ಕೊಡ್ತಿದ್ರಂತೆ, ಅದು ಎದಕ್ಕೆ ಬೇಕಾಗಿದೆ? ಅಂದರೆ ಮಕ್ಕಳುಗಳು ಎಷ್ಟು ಬರ್ತವೆ ಅಷ್ಟು ಮಕ್ಕಳುಗಳ ಒಂದು 3 ವಾರದಲ್ಲಿ ಏನು ಅನ್ನ ಸಾಂಬಾರು ಮಾಡ್ತೀವಿ ಆ ದಿನದಲ್ಲಿ ಸರ್ಕಾರದಲ್ಲಿ ನಿಗದಿಪಡಿಸಿರುವಂತೆ ನಾವು ಅದನ್ನು ಖರೀದಿ ಮಾಡಿ ಕೊಡ್ತಾ ಇದ್ದೀವಿ. ಅಂದರೆ 10 ಮಕ್ಕಳು ಬಂದರೆ ಎಷ್ಟು ತರಕಾರಿ ಬರ್ತದೆ ಅಂತೇಳಿ ಮತ್ತು ನಮ್ಮಲ್ಲಿ ಏನು ಸರ್ಕಾರ ಏನು ನಿಗದಿ ಮಾಡಿದೆ ಅದರಂತೆ ಅದನ್ನು ಬಾಲ ವಿಕಾಸ ಸಮಿತಿಗೆ ನಾವು ಹಾಕಿ ಅವರಿಗೆ ಪೇಮೆಂಟ್ನ ಕೊಡ್ತಾ ಇದ್ವಿ. ಹೇಳ್ತಾ ಇದ್ದೀರಾ 50 ಪೈಸೆ ನಿಗದಿ ಮಾಡಿದ್ವಿ ತರಕಾರಿ ಒಂದು ಮಗುಗೆ ಅದರ ಪ್ರಕಾರದಲ್ಲಿ ಖರೀದಿ ಮಾಡಿಕೊಡ್ತೀವಿ. ಒಟ್ಟು ನಮಗೆ ಒಂದು ಮಗುಗೆ ಒಂದು ದಿನದಲ್ಲಿ 8 ರೂಪಾಯಿ ನಿಗದಿಯನ್ನು ಮಾಡಿದ್ದಾರೆ. ಆ ನಿಗದಿಯಂತೆ ಅದರಲ್ಲಿ ಸರ್ಕಾರದ ಆದೇಶದಲ್ಲಿ ಏನೇನು ಅದಕ್ಕೆ ನಮಗೆ ಮೆನು ಕೊಟ್ಟಿರ್ತಾರೆ ಆ ಮೆನು ಪ್ರಕಾರ ವಿತರಣೆಯನ್ನು ಮಾಡ್ತಾರೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना, मन भाए आराधना, मारुति गली बेलगाम, मन भाए आराधना.